ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಗಾಣಗಾಪುರದಲ್ಲಿ ಪೂಜೆ ಮುಗಿಸ್ಕೊಂಡು ಗಾಣಗಾಪುರದಿಂದ 25 ಕಿಲೋಮೀಟ್ರ್ ದೂರದಲ್ಲಿರುವ ಗತ್ತರಗ ಅಂತ ಒಂದು ಊರಿದೆ. ಅಲ್ಲಿ ಭಾಗ್ಯವಂತಿ ದೇವಿ ಎಂಬ ಒಂದು ದೇವಸ್ಥಾನ ಇದೆ. ನಮ್ಮ ಜೊತೇಲಿ ಬಂದಿದ್ದ ಸುಮತಿ ಅಕ್ಕ ಅವ್ರ ಫ್ರೆಂಡು ಒಂದು ಸರಿ ಬಂದಿದ್ರಂತೆ. ಅವರು ಹೇಳಿ ಕಳಿಸಿದ್ರು, ಈ ಥರ ಒಂದು ದೇವಸ್ಥಾನ ಇದೆ, ಓಡ್ ಬನ್ನಿರಿ, ತುಂಬ ಚೆನ್ನಾಗಿದೆ ಅಂತ, ಪುರಾತನವಾದ ದೇವಸ್ಥಾನ ಅಂತ. ಸರಿ, ನಾವು ಗಾಣಗಾಪುರದಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಆಟೋದವರು ಮಾತಾಡ್ಕೊಂಡಿದ್ದಕ್ಕೆ ಅವರು 200 ರೂಪಾಯಿ ಹೇಳಿದ್ರು ಫಸ್ಟು ಕರ್ಕೊಂಬರೋದಕ್ಕೆ. ಮತ್ತು 150 ರೂಪಾಯಿ ಮಾತಾಡಿಕೊಂಡು ನಾವೆಲ್ಲ ಒಂದು ಆಟೋ ಹತ್ಕೊಂಡು ಇಲ್ಲಿ ಗತ್ತರಗ ಅಂತ ಒಂದು ಊರು ಬಂದಿದ್ದೀವಿ. ಇಲ್ಲೂ ಸೇಮು ಗಾಣಗಾಪುರದ ಥರನೇ ಜಾತ್ರೆ ಥರ ಇರುತ್ತೆ. ಮತ್ತು ಇಲ್ಲಿ ಪ್ರಸಾದ ನಿಲಯ ಎಲ್ಲ ಇದೆ. ನಾವು ಆಟೋ ಇಳಿದ ತಕ್ಷಣ ಒಂದು ರೋಡ್ ಮಿಸ್ ಆಗಿಬಿಟ್ವಿ. ಸ್ಟ್ರೈಟ್ ಪ್ರಸಾದ ನಿಲಯಕ್ಕೆ ಬಂದುಬಿಟ್ವಿ. ಸರಿ, ಪ್ರಸಾದ ತೊಗೊಂಡು ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ನೋಡಿರಿ, ಇದೇ ದೇವಸ್ಥಾನ, ಪುರಾತನವಾದ ದೇವಸ್ಥಾನ. ತುಂಬ ಇಲ್ಲಿ ಸತ್ಯವಾದ ದೇವಸ್ಥಾನ ಅಂತೆ, ತುಂಬ ಚೆನ್ನಾಗಿದೆ. ಆ ಕಡೆ ಯಾವ ಶೈಲಿಯಲ್ಲಿ ಕಟ್ಟಿದ್ದಾರೆ, ಆ ಕಡೆ ಎಲ್ಲ ಯಾವ ಥರ ಶೈಲಿ, ನಮ್ಮ ಈ ಕಡೆ ಕರ್ನಾಟಕದಲ್ಲಿ ನಾವು ಬೆಂಗಳೂರಲ್ಲೆಲ್ಲ ಇರುತ್ತಲ್ಲ ಆ ಥರ ಇಲ್ಲ. ಇದು ಮಾಮೂಲಿ ಥರ ಒಂದು ಹಾಲಿದೆ, ಅಲ್ಲಿ ದೇವಸ್ಥಾನ ಇದೆ, ಒಂದು ಗರ್ಭಗುಡಿ ಇದೆ. ಗೋಪುರ ಎಲ್ಲ ನಮ್ಮೂರ ಥರ, ಇಲ್ಲಿ ಬೆಂಗಳೂರು ಥರ ಇಲ್ಲ ಇಲ್ಲಿ. ಸರಿ, ದೇವಸ್ಥಾನದಲ್ಲಿ ಜನ ಜಾಸ್ತಿ ಇದ್ದರು, ಅಮಾವಾಸ್ಯೆ ಆಗಿರೋದ್ರಿಂದ ದೇವಸ್ಥಾನದಲ್ಲೂ ಇಲ್ಲೂ ತುಂಬ ಅಂದರೆ ತುಂಬ ಜನ ಇದ್ದರು. ವಿಶೇಷ ಅಂತೆ ಅಮಾವಾಸ್ಯೆ ದಿವಸ ಅಮ್ಮನ ದೇವಸ್ಥಾನಕ್ಕೂ ಇಲ್ಲೂ ಜನ. ಸರಿ, ನಾವು ಇಲ್ಲಿ ಎಲ್ಲ ದರ್ಶನ ಮಾಡಿಕೊಂಡು ಪೂಜೆ ಮುಗಿಸ್ಕೊತಾ ಇದ್ದೀವಿ. ಇಲ್ಲೂ ವಿಶೇಷ ದರ್ಶನಕ್ಕೆ 200 ರೂಪಾಯಿ ಕೊಟ್ಟರೆ ಸ್ವಲ್ಪ ಮುಂದೆಯಿಂದ ಬಿಡ್ತಾರೆ. ಇಲ್ಲ, ನಾವು ದುಡ್ಡಿಲ್ಲ, ಧರ್ಮದರ್ಶನ ಅಂದರೆ ಸ್ವಲ್ಪ ಹಿಂದೆ ನಿಂತ್ಕೊಂಡು ನೋಡ್ಕೊಬೋದು, ಅದು ಅವ್ರವ್ರು ಇದು ಬಿಟ್ಟಿದ್ದು. ಇಲ್ಲೊಂದು ತಾತ ಕೂತ್ಕೊಂಡಿದೆ, ಒಂದು ಪಾದಕ್ಕೆ ಇಟ್ಕೊಂಡಿದೆ, ಅದು ಚಪ್ಪಲಿ. ದುಡ್ಡೇನ ಇಟ್ಟರೆ ಒಂದೇಟು ಹೊಡೆಯುತ್ತೆ, ಇಲ್ಲಾಂದರೆ ಹೊಡೆಯಲ್ಲ, ಸುಮ್ಮನೆ ನಮಸ್ಕಾರ ಹಾಕ್ಕೊಂಬರ್ಬೇಕು. ಮತ್ತು ಇಲ್ಲ ದೇವಸ್ಥಾನ ಆವರಣ ಎಲ್ಲ ಚೆನ್ನಾಗಿದೆ. ಮತ್ತು ನಾವು ಎಲ್ಲ ದೇವಸ್ಥಾನ ಸುತ್ತೂ ಒಂದು ರೌಂಡ್ ಹಾಕಿದೋ. ಇಲ್ಲಿ ಅಮ್ಮನ ಕುಂಡಿಸಿ ಮಡ್ಲಕ್ಕಿ ಕೊಡೋರು ಇಲ್ಲಿ ಅಮ್ಮನಿಗೆ ಕೊಡ್ತಾ ಇರ್ತಾರೆ, ಇಲ್ಲಿರೋ ಕೂತ್ಕೊಂಡಿರೋ ಅಮ್ಮನಿಗೆ. ಮತ್ತು ಇದು ಸಿಡಿ ಅಂತೆ, ಏನೋ ಹರಕೆ ಹೊತ್ಕೊಂಡಿರೋರು ಸಿಡಿ ಆಡಿಸೋದು ಅಂತ ಹೇಳ್ತಾರೆ. ಶುಕ್ರವಾರದತ್ತು ವಿಶೇಷವಾಗಿ ಸಿಡಿ ಆಡಿಸ್ತಾರಂತಿದು. ದೇವಸ್ಥಾನ ಅದು ಚಿಕ್ಕದೇ ಆದ್ರೂ ಚೆನ್ನಾಗಿದೆ. ತುಂಬ ಸತ್ಯವಾದ ಅಮ್ಮ ಯಾವುದೋ ಕಾಲದಲ್ಲಿ ಬೇರೆ ಎಲ್ಲಿಂದನೂ ಬಂದು ಇಲ್ಲಿ ನೆಲೆಸಿರೋದಂತೆ. ಏನೇ ಅಂದ್ಕೊಂಡ್ರೂ ಅದು ನೆರವೇರುತ್ತೆ ಅಂತ ಹೇಳ್ತಾರೆ ಇಲ್ಲಿರೋರೆಲ್ಲ. ನಾವು ಇದೇ ಫಸ್ಟ್ ಬರೆದಿರೋದ್ರಿಂದ ಒಂದು ಒಳ್ಳೆಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಕ್ಕೆ ನಮಗೆ ತುಂಬ ಖುಷಿ ಆಯಿತು, ಇಷ್ಟೊಳ್ಳೆ ದೇವಸ್ಥಾನ ದರ್ಶನ ಮಾಡೋದಕ್ಕೆ. ಮತ್ತು ನಮಗೆ ಕರ್ಕೊಂಡು ಬಂದು ಗಾಣಗಾಪುರದಲ್ಲಿ ಆಟೋದವರು ಬಿಟ್ಟರು. ನಾವು ಅಲ್ಲಿಂದ ಬಸ್ಸಲ್ಲಿ ಬಂದು ಗುಲ್ಬರ್ಗಾದಲ್ಲಿ ಇಳ್ಕೊಂಡು 7 ಗಂಟೆ ಬಸ್ಗೆ ರಿಸರ್ವೇಷನ್ ಮಾಡಿಸ್ಕೊಂಡು ಎಲ್ಲ ಕಾಯ್ತಾ ಇದ್ದೀವಿ. ನಮ್ಮ ಬಸ್ಸಿನ ಬಂದಿರಲಿಲ್ಲ, ಕಾಯ್ತಾ ಇದ್ದೀವಿ. ಸರಿ, ಬಸ್ ಬಂದ ತಕ್ಷಣ ಹತ್ತಿ ಕೊಟ್ಕೊಂಡ್ರೆ ಬೆಳಗ್ಗೆ ಆಗಿತ್ತು. ನಾವು ಕಂಡುಬಿಟ್ಟಾಗ ಎಲ್ಲ 10 ಗಂಟೆಗೆ ಬಂದಿಳಿದ್ವಿ. 7 ಗಂಟೆಗೆ ಅಲ್ಲಿ ಗುಲ್ಬರ್ಗಾದಲ್ಲಿ ಹತ್ತಿದ್ದಕ್ಕೆ 7 ಗಂಟೆಗೆ ಬಂದಿಳಿದ್ವಿ. ಎಲ್ಲ ಅವ್ರವ್ರ ಮನೆಗೆ ಹೊರಟ್ವಿ ಒಂದೊಂದು ಕಡೆ. ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಯಾರಿನ್ನೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ವಿಡಿಯೋ ಹೇಗಿದೆ ಅಂತ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.